ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದು ನಮ್ಮ ಟೆರೆಸ್ ಮೇಲೆ ಗಾಯ್ಸ್. ನೋಡಿ, ಎದ್ಬಿಟ್ಟು ವಾಕಿಂಗ್ ಮಾಡ್ತಾಯಿದ್ದೀನಿ. ಮತ್ತು ನೆನೆ ನೋಡಿದ್ರೆ ಏನೇನಾಯಿತು, ಎಷ್ಟು ದೂರ ಹೋಗ್ಬಿಟ್ಟು ಬಂದರೆ, ಎಷ್ಟು ದೂರ ಟ್ರಾವೆಲ್ ಮಾಡಿದ್ರೆ, ಎಲ್ಲ ಯಾವ ಪಾಲಿಷ್ ಮಾಡ್ದ ಅವನು, ಪಾಲಿಷ್ ಮಾಡೋಕ್ಕೆಲ್ಲ ರೆಡಿ ಮಾಡ್ದ, ಎಲ್ಲ ಯಾವ್ಯಾವ ಥರ ಮಾಡೋದ, ಏನೇನು ಮಾಡಿದ್ರು ಅಂತೆಲ್ಲ ನೋಡಿದ್ರಿ. ಮತ್ತು ನಿನ್ನೆ ಅಲ್ಲಿಂದ ಬಂದಮೇಲೆ ನಾನು ಬೈಕಲ್ಲಿ ಬಂದಮೇಲೆ ಈ ಕಡೆ ಒಂದು ಮರ ಇದೆ ಗೈಸ್, ಹೊಸ ಮರ ಹಾಕಿದ್ರಿ. ಆ ಕಡೆ ಹೋಗಿ ತೋರಿಸ್ತೀನಿ ನೋಡಿ ಗೈಸ್. ಈ ಮರ ಈ ಕಡೆ ಇದೆಯಲ್ಲ, ಈ ಮರ ಮುರಿದೋಗಿದೆ. ಅಲ್ಲಿ ಸೆಂಟ್ರಲ್ಲೆಲ್ಲೋ ಮುರಿದೋಗಿದೆ ಇದು, ಆ ಕಡೆ ಎಲ್ಲೋ. ಅದಕ್ಕೆ ಈ ಮರ ಇದೆಯಲ್ಲ ದೊಡ್ಡದು, ಈ ಮರನೆತ್ತಿ ಅದ್ರ ಕೆಳಗೆ ಸಪೋರ್ಟ್ ಕೊಟ್ಟು ಮತ್ತು ನೆನೆ ಅದನ್ನೆಲ್ಲ ಕುಣಿಸ್ತೀರಿ ಗೈಸ್ ಸೀಟ್ ಕೆಳಗೆ. ಆ ಸೆಂಟ್ರಲ್ ಮರ ಮುರಿದೋಗಿದ್ದಕ್ಕೆ ಆ ಸೀಟ್ ಇದೆಯಲ್ಲ, ಅದು ಬಂದು ಈ ಥರ ಡೌನಾಗಿ ಹೋಗಿತ್ತು, ಗೇಟ್ಗಿಂತ ಡೌನು. ಅದಕ್ಕೆ ಅದನ್ನೆಲ್ಲ ರೆಡಿ ಮಾಡಿ ಇದು ಮಾಡಿದ್ರೆ ಗೈಸ್ ನೆನೆ. ಅದೆಲ್ಲ ಆಯಿತು. ಮತ್ತು ಅದು ಬೆಳಗ್ಗೆ ಇದು ಬಂದು ನೋಡಿದೆ ಗೈಸ್, ಇದು ಯಾವಾಗ ಹೊಡೆದಾಕಿದ್ರೆ ಏನೋ ಗೊತ್ತಿಲ್ಲ. ಈ ಕಡೆ ಒಂದು ಗಿಡ ಇದೆ, ಈ ಗಿಡ ಚೆನ್ನಾಗಿ ಬೆಳೆದಿತ್ತು ಗೈಸ್ ಇದು. ಆಮೇಲೆ ಇವತ್ತು ಬಂದು ನೋಡ್ತಾ ಇದ್ದೀನಿ, ಮರ ಎಲ್ಲ ಹೊಡೆದಾಕಿದ್ದಾರಂತೆ ನೋಡಿ, ಕಾಣಿಸ್ತಾ ಇದೆಯಾ? ಇದು ಎಕ್ಕದ ಗಿಡ ಅಂತ ಹೇಳ್ತಾರೆ ನೋಡಿ, ಎಲ್ಲ ಹೊಡೆದಾಕಿದ್ದಾರಂತೆ ಗೈಸ್. ಇದಂದರೆ ಅವ್ರದ್ದೇ, ಇದು ನಮ್ಮದಲ್ಲ, ಅವ್ರು ಹೊಡೆದಾಕೊಂಡಿದ್ದಾರೆ. ಅಂದರೆ ಚೆನ್ನಾಗಿ ಬೆಳೆದಿತ್ತು ಅಂತ ಹೇಳ್ತಿರೋದು ಅಷ್ಟೇ ನಾನು. ಹೊಡೆದಾಕಿದ್ದಾರೆ. ತೆಂಗಿನಕಾಯಿ ಎತ್ಕೊಂಬಂದು, ಇದು ಹಲಸಿನ ಹಣ್ಣು ಎತ್ಕೊಂಬಂದೆ ಅಂತ ಹೇಳ್ತಾರಲ್ಲ, ನಾನು ಅಲ್ಲಿಟ್ಟಿದ್ದೀನಿ ನೋಡಿ, ಕಾಣಿಸ್ತಾ ಇದೆಯಾ? ಅದೇ ಹಲಸಿನ ಹಣ್ಣು ಗೈಸ್, ದೊಡ್ಡದಾಗೇ ಇದೆ, ಕಾಣಿಸ್ತಾ ಇದೆಯಾ? ಅದು ಅದೇ 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 ಅದನ್ನೇ ನೆನೆ ಎತ್ಕೊಂಬಂದಿದ್ದು ನಾವು. ಮತ್ತು ಆಮೇಲೆ ಸಿಗ್ತೀನಿ ಗೈಸ್, ಬಾಯ್ ಬಾಯ್. ಮತ್ತು ಬಿಲ್ಡಿಂಗ್ ಹತ್ರ ಅಲ್ಲಿ ನೆನೆ ಹೋಗಿದ್ರಲ್ಲ, ಅಲ್ಲೋದ್ರೆ ಅಲ್ಲೋಗಿ ಸಿಗ್ತೀನಿ ಗೈಸ್, ಬಾಯ್ ಬಾಯ್. ಈ ಕಡೆ ಡೂಪ್ಲೆಕ್ಸ್ ಬಿಲ್ಡಿಂಗ್ ಹತ್ರ ಬಂದಿದ್ರಿ ಮೆಟೀರಿಯಲ್ ಎತ್ಕೊಂಡು ಹೋಗೋಕ್ಕೆ. ಟೈಮ್ ಆಲ್ರೆಡಿ ಜಾಸ್ತಿ ಆಗೋಗಿದೆ ಗೈಸ್, ಬಟ್ ಏನು ಮಾಡೋಕ್ಕಾಗಲ್ಲ, ಎತ್ಕೊಂಡು ಹೋಗ್ಬೇಕು. ಈ ಕಡೆ ನೋಡಿದೆಲ್ಲ ಮೊಳಕೆ ಬಂದುಬಿಟ್ಟಿದೆ, ಮೊನ್ನೆ ತಾನೇ ಖಾಲಿ ಇತ್ತು. ಓಕೆ, ಓನರ್ ಅಣ್ಣ ತೋಟದ ಹತ್ರ ಹೋಗಿದ್ದಾರಂತೆ, ಕೀ ಬೇರೆ ಎತ್ಕೊಂಡು ಹೊರಟೋಗಿದ್ದಾರೆ ಈ ಮನೆಯದು. ಎರಡಕ್ಕೆ ಅವ್ರ ಹತ್ರನೇ ಇದೆ. ಆಮೇಲೆ ಇಲ್ಲಿ ಹಳೆ ಮನೆ ಇದೆಯಲ್ಲ ಅವ್ರದ್ದು, ಈ ಗ್ರೀನ್ ಕಲರ್ ಮನೆ, ಈ ಮನೇಲಿ ಹೋಗಿ ಕೀ ಹುಡ್ಕೊಂಡು ಅಷ್ಟೇ ಅಲ್ಲೇ ಒಂದು 5-10 ನಿಮಿಷ ಆಗೋಯ್ತು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ನಮಸ್ಕಾರ ಕಣ, ನೀನು ಅದನ್ನೆಲ್ಲ ಹುಡ್ಕೊಂಡು ಹೋಗಿ ಇಲ್ಲಿ ಸ್ಟೂಲು ಮತ್ತು ಒಂದು ಸ್ವಲ್ಪ ಮೆಟೀರಿಯಲ್ ಎತ್ಕೊಂಡು ಹೋಗ್ಬೇಕು. ಇದು ಬಂದು ನಮ್ಮದೇ ಮೆಟೀರಿಯಲ್ ಕಾಂಟ್ಯಾಕ್ಟು, ಅದಕ್ಕೆ ಬಂದು ಮೆಟೀರಿಯಲ್ ಎತ್ಕೊಂಡು ಹೋಗ್ತಾಯಿದ್ದೀರಿ. ಅದೇ ನೆನೆ ಹೋಗಿದ್ರಲ್ಲ, ಅಲ್ಲಿಗೆ ಹೋಗ್ಬೇಕು. ಮತ್ತು ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಇದೆಲ್ಲ ಎತ್ಕೊಂಡು ಹೋಗ್ಬೇಕು, ಸ್ಟೂಲು, ಲ್ಯಾಡ್ರು, ಇದೆಲ್ಲ ಎತ್ಕೊಂಡು ಹೋಗಿ ಮತ್ತೆ ಸಿಗ್ತೀನಿ ಗೈಸ್ ಆ ಬಿಲ್ಡಿಂಗ್ ಹತ್ರ. ಬಾಯ್ 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 ಗೈಸ್. ಈ ಬಿಲ್ಡಿಂಗ್ ಹತ್ರ ಬಂದಿದ್ರಲ್ಲ, ಇಲ್ಲಿ ಬಂದು ಟಚಪ್ ಪಟ್ಟಿ ಮಾಡ್ತಾಯಿದ್ದೀನಿ ಗೈಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಸ್ಟೂಲ್ ಮೇಲೆ ಹತ್ಬಿಟ್ಟು ನೋಡಿ, ಸ್ಟೂಲ್ ಮೇಲೆ ಹತ್ತಿದ್ದೀನಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಈ ಥರ ಟಚಪ್ ಪಟ್ಟಿ ಅಂದರೆ ಏನು ಅಂದರೆ ನೋಡಿ, ಈ ಥರ ಅಲ್ಲಿ ಇಲ್ಲಿ ಹೋಲ್ಸ್ ಆಗಿರುತ್ತಲ್ಲ, ಇವಾಗೆಲ್ಲ ಕವರ್ ಮಾಡಿದ್ದೀನಿ, ಎಲ್ಲೂ ಇಲ್ಲ ನಿಮಗೆ ತೋರ್ಸೋಕ್ಕೆ. ನೋಡಿ, ಈ ಥರ ಎಲ್ಲ, ಈ ಥರದ್ದೆಲ್ಲ ಕವರ್ ಆಗುತ್ತೆ. ಅವ್ನು ಮತ್ತೆ ಸ್ಟಾರ್ಟ್ ಮಾಡಿದಾಗ ಹಾಡಗಳು ಇಲ್ಲಿ ಕಾಣಿಸ್ತಾ ಇದೆಯಾ ವೈಟಾಗಿ, ಅದೆಲ್ಲ ಟಚಪ್ ಪಟ್ಟಿ ನಾನೇ ಮಾಡಿದ್ದು. ಮೇಲೆ ಇಲ್ಲೊಂದು ಸ್ವಲ್ಪ ಮಾಡೋದಿತ್ತು ನೋಡಿ, ಇದು ಮತ್ತು ಇದು ಈ ಥರದ್ದು, ಮತ್ತು ಅದೆಲ್ಲ ಅದು ಮತ್ತು ಆ ಕಡೆ ಒಂದು ಸ್ವಲ್ಪ ಮಾಡಿದ್ದೀನಿ ಸೀಲಿಂಗಲ್ಲಿ. ಇದೆಲ್ಲ ಟಚಪ್ ಪಟ್ಟಿ ಅಂತಾರೆ ಗೈಸ್. ಇದೆಲ್ಲ ಮಾಡಿದಾದ್ಮೇಲೆ ಇವಾಗ ಮತ್ತೆ ಇಷ್ಟು ಇದೆ ಗೈಸ್, ಟಚಪ್ ಪಟ್ಟಿ ಮಾಡ್ತಾಯಿದ್ದೆ ಎಷ್ಟೊತ್ತವರೆಗೂ. ಟೈಮ್ ಬಂದು 12:30 ಏನೋ. ಮತ್ತು ಇನ್ನೇ ಎಲ್ಲೆಲ್ಲಿದೆಯೋ ಟಚಪ್ ಪಟ್ಟಿ ಮಾಡೋದು ನೋಡಿಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಆಲ್ಮೋಸ್ಟ್ ಎಲ್ಲೂ ಇಲ್ಲ, ಎಲ್ಲ ಕಡೆನೂ ನೋಡ್ಕೊಂಡು ಮಾಡಿದ್ದೀನಿ. ಬನ್ನಿ, ಇದೆಲ್ಲ ಎತ್ತಿಟ್ಬಿಡೋಣ. ಏನಿದು? ಸ್ಟೋರೇಜ್ ಆಲ್ರೆಡಿ ಮೆಸೇಜ್ ಬಂದಿದೆ ಗೈಸ್. 99% ಯೂಸ್ ಆಗಿದೆ, ಇನ್ನೊಂದು 1% ಐತೆ ಕ್ಲೀನಪ್ ಮಾಡ್ಕೊ ಅಂತ.
ಓಕೆ ಗೈಸ್, ಇದನ್ನೆಲ್ಲ ಏನು ಮಾಡಿಬಿಟ್ಟು ನೋಡಿ ಗೈಸ್, ಈ ಥರ ಸ್ಕ್ರ್ಯಾಚಸ್ ಅದು ಇದಾಗಿರುತ್ತಲ್ಲ, ಇದಕ್ಕೆ ಸುಮ್ಮನೆ ಹಿಂಗೆ ಪಟ್ಟಿ ಅಂದರೆ ಮತ್ತೆ ಅದಾಯಿತು. ನೋಡಿ ಇಲ್ಲೊಂದು ಹೋಲಿದೆ. ಮತ್ತು ಇದನ್ನೆಲ್ಲ ಪೇಪರಲ್ಲಿ ಉಜ್ಜಿಬಿಟ್ಟು ಮತ್ತೆ ಪೇಂಟ್ ಹೊಡಿಬೇಕು ಗೈಸ್ ಇದಕ್ಕೆ. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್. ನೋಡಿದ್ಯಲ್ಲ ಪೌಡ್ರ್ ಮೆಟೀರಿಯಲ್ಸ್, ಯಾರ್ಯಾರಿಗೆ ಯಾವ್ದಾವ್ದು ಗೊತ್ತು ಅಂತ ಕಮೆಂಟ್ ಹಾಕಿ. ಆಯ್ತು ಬಿಡು. ತಾನೆ ಇಲ್ಲೇ ಕೂತ್ಕೊಂಡು ಎಡಿಟಿಂಗ್ ಎಲ್ಲ ಮುಗಿಸ್ದೆ. 2:30 ಆಗಿತ್ತು ಗೈಸ್. ಇಲ್ಲಿ ಕೂತ್ಕೊಂಡು ಎಡಿಟಿಂಗ್ ಎಲ್ಲ ಮುಗಿಸ್ದ್ಮೇಲೆ ನಾನು ಮತ್ತೆ ಅವ್ನು ಕರೆದ ಇಟ್ಕೊಂಡು ನೋಡಿ, ಇವನು ಇಟ್ಕೊಂಡು ಕರೆದ ಇಲ್ಲಿ ಬಂದು ಟೇಪ್ ಹಾಕು ಅಂತ ಹೇಳ್ಬಿಟ್ಟು ಇದಿದೆಯಲ್ಲ ಇದಕ್ಕೆಲ್ಲ ಟೇಪ್ ಹಾಕು ಅಂತ ಹೇಳ್ಬಿಟ್ಟು ಕರೆದ ಗೈಸ್. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ. ಏನಾಯ್ತು? ಆಗಲ್ಲ. ಅದೇ ಏನಾಯ್ತು? ಆಗಲ್ಲ. ಬೇಡ ಅದು. ಯಾಕೆ ಬೇಡ ಸರ್? ಇದೊಳ್ಳೆ ಬೇಡ. ಆಯ್ತಲ್ಲ ನೀವು. ಆಗಲ್ಲ. ಇದೇನೇನಿದೆಯೋ ಇದು ಮತ್ತು ಈ ಗ್ಲಾಸು ಎಲ್ಲದಕ್ಕೂ ಫುಲ್ ಅಂದರೆ ಏನೇನಿದೆಯೋ ಅದಕ್ಕೆಲ್ಲ ಟೇಪ್ ಹಾಕು ಅಂತ ಹೇಳ್ಬಿಟ್ಟು ಕರೆದ. ನಾನು ಸರಿ ಅಂತ ಹೇಳ್ಬಿಟ್ಟು ಬಂದು ಟೇಪ್ ಹಾಕ್ತಾಯಿದ್ದೆ ಗೈಸ್. ಇದಕ್ಕೆಲ್ಲ ಟೇಪ್ ಹಾಕಿದೆ ನಾನೇ. ಈ ಕಡೆನೂ ಇದೆ ಇದು ಮತ್ತು ಗ್ಲಾಸು ಬ್ಯಾಕ್ ಸೈಡ್ ಎಲ್ಲ. ಹ್ಯಾಂಡ್ಸ್ ಅಪ್ ಟು ಯು ಸರ್. ಹ್ಯಾಂಡ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ನೋಡಿ ಇಲ್ಲೂ ಹಾಕಿದ್ದೀನಿ, ಕಾಣಿಸ್ತಾ ಇದೆಯಾ? ಇದಕ್ಕೆಲ್ಲ ಟೇಪ್ ಹಾಕ್ತಾ ಇದ್ದೆ ನಾನು. 2:30ಗೆ ಎದ್ದು ಬಂದಿದ್ದೆ ಗೈಸ್ ನಾನು. ಇವಾಗ ನೀವು ಒಂದು ಗೆಸ್ ಮಾಡಿ ಟೈಮ್ ಎಷ್ಟಾಗಿರ್ಬೋದು ಅಂತ ಹೇಳ್ಬಿಟ್ಟು. ಆಯ್ತಾ ನಿಮ್ಮ ಗೆಸ್ಸಿಂಗು? ನೋಡಿ ಗೈಸ್, ಟೈಮು ಯಾವ ರೇಂಜಿಗೆ ಹೋಗ್ತಾಯಿದೆ ನೋಡಿ ಟೈಮು. ಅಯ್ಯಪ್ಪ ಶಾಕ್ ನಾನೇ. ಓಕೆ ಗೈಸ್, ಸ್ಟೋರೇಜ್ ಫುಲ್ ಆಗೋ ಥರ ಇದೆ. ನೋಡಿದ್ರಲ್ಲ, ಈ ಥರ ಇಷ್ಟೆಲ್ಲ ಮಾಡಿದೆ, ಅಷ್ಟಿಗೆ ಟೈಮ್ ಇಷ್ಟೊಂದಾಗೋಗಿದೆ. ಯಪ್ಪ. ಮತ್ತು ಇದೆಲ್ಲ ಎಷ್ಟಿದೆಯೋ ಅಷ್ಟು ಟೇಪ್ ಹಾಕಿದ್ದೀನಿ. ಈ ಟೇಪು ಕಿತ್ತಾಕ್ತೀನಿ. ಇದು ಲೆವೆಲ್ ಇರಲಿ ಅಂತ ಹೇಳಿ ಕಟ್ ಮಾಡಿದ್ದು. ಈ ಥರ ಇದೆಯಲ್ಲ, ಈ ಥರ ಇದ್ದರೆ ಹಿಂಗೊಂದು ಅಪ್ ಆ್ಯಂಡ್ ಡೌನ್ ಇದ್ದರೆ ಇಲ್ಲಿ ಕರೆಕ್ಟಾಗಿ ಕುಣ್ಸೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಇಟ್ಕೊಂಡು ಈ ಥರ ಇಲ್ಲಿ ಕರೆಕ್ಟಾಗಿ ಲೆವೆಲ್ ಕಟ್ ಮಾಡಿಕೊಂಡು ಟೇಪ್ ಎತ್ಕೊಂಡು ಇಲ್ಲಿ ಪೇಸ್ಟ್ ಮಾಡೋದು. ಅದಕ್ಕೆ ಮೆಚ್ಚಿರೋದು ಗೈಸ್ ಅಷ್ಟೇ. ಅವನೇನೋ ಜಗಳ ಆಡ್ತಿದ್ದಾರೆ ಅವ್ರ ಮನೆಯವ್ರ ಜೊತೆಗೆ. ಆ ಥರ ಇದು ಲೆವೆಲ್ ಮಾಡಿಕೊಂಡು ಆಮೇಲೆ ಈ ಥರ ಪೇಸ್ಟ್ ಮಾಡೋದು, ಅಪ್ಲೈ ಮಾಡೋದು ಅಷ್ಟೇ ಗೈಸ್. ನೋಡಿ ಎಲ್ಲ ಇಲ್ಲೇ ಬಿದ್ದಿದೆ ಟೇಪು, ಬ್ಲೇಡು, ಅದು ಎಲ್ಲ ಇಲ್ಲೇ ಬಿದ್ದಿದೆ. ಇಲ್ಲೆಲ್ಲ ವೈರಿಂಗ್ ಎಲ್ಲ ನೇತಾಡ್ತಾಯಿದೆ ಗೈಸ್. ಇದೆಲ್ಲ ಟೇಪ್ ಹಾಕಿದ್ದಾಯಿತು. ಟೈಮ್ ಆಲ್ರೆಡಿ ಆಗಿದೆ, ಇನ್ನೊಂದು 20 ನಿಮಿಷ ಇದೆ. ಮತ್ತು ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ಬಾಯ್ ಬಾಯ್ ಗೈಸ್. ನಮ್ಮ ತಮ್ಮಗೆ ಫೋನ್ ಚಾರ್ಜಿಂಗ್ ಹಾಕು ಅಂತ ಹೇಳ್ಬಿಟ್ಟು ಕೊಟ್ಟೆ ಗೈಸ್. ಎಷ್ಟು 7 o'clock ಅಲ್ಲಿ. ಇವಾಗ ಬಂದು 8:30 ಏನೋ ಆಗ್ತಾಯಿದೆ. ಚಾರ್ಜಿಂಗ್ ಹಾಕು ಅಂತ ಕೊಟ್ಟರೆ ಬಂದು ಚಾರ್ಜಿಂಗ್ ಹಾಕಿದ್ದಾನೆ ಗೈಸ್. ಟೈಮ್ ನೋಡ್ಕೊಳ್ಳಿ ನೋಡಿ, 8:30 ಆಗ್ತಾಯಿದೆ ಟೈಮ್ ಬಂದು. ನೋಡಿ ಸ್ವಿಚ್ಚೇ ಹಾಕಿಲ್ಲ ಗೈಸ್, ಏನಂತ ಹೇಳಬೇಕು. ಅರ್ಥ ಆಯ್ತು ಅನ್ಸುತ್ತೆ. ಇಮೋಷನಲ್ ಡ್ಯಾಮೇಜ್. ಚಾರ್ಜಿಂಗ್ ನೋಡಿ 19% ಇದೆ, ಕಾಣಿಸ್ತಾ ಇದೆಯಾ? ಇಲ್ಲಿದೆ ನೋಡಿ, 19% ಇದೆ ಗೈಸ್. ಇದರಲ್ಲಿ ತಪ್ಪು ನಂದು ಅವನದು ನನಗಂತೂ ಗೊತ್ತಾಗ್ತಾಯಿಲ್ಲ ಗೈಸ್. ಓಕೆ ಇರಲಿ ಬಿಡಿ ಗೈಸ್, ಏನೂ ಮಾಡೋಕ್ಕಾಗಲ್ಲ. ಒಂದೊಂದ್ಸತಿ ಆಗೋಗುತ್ತೆ. ಕಲ್ತಿದ್ದು ಬುದ್ಧಿ ಅಂದ್ಕೊಂಡು ಸುಮ್ಮನೆ ಮನೆ ಮೇಲೆ ಹೋಗಿ ವಾಕಿಂಗ್ ಮಾಡ್ಕೊಂಬರ್ತೀನಿ ಗೈಸ್. ಚಾರ್ಜಿಂಗ್ ನಾನು ಸ್ವಿಚ್ ಹಾಕ್ಬಿಟ್ಟು ನೋಡಿ, ಇವಾಗ ಆಗುತ್ತೆ ಚಾರ್ಜಿಂಗ್. ಆಗ್ತಾಯಿದೆ. ಬನ್ನಿ ಗೈಸ್, ಮನೆ ಮೇಲೆ ಹೋಗಿ ವಾಕಿಂಗ್ ಮಾಡ್ಕೊಂಬರೋಣ ಗೈಸ್. ಮನೆ ಮೇಲೆಲ್ಲ ಹೋಗಿ ವಾಕಿಂಗ್ ಮಾಡಿಕೊಂಡು ಮತ್ತೆ ಬಂದು ನಾನು ನಮ್ಮ ರೂಮಲ್ಲಿ ಮಲ್ಕೊಂಡಿದ್ದೀನಿ ಗೈಸ್. ಲೈಟೆಲ್ಲ ಆಫ್ ಆಗೋಗಿದೆ. ಲೈಟೆಲ್ಲ ಆಫ್ ಮಾಡಿದ್ದಾಯಿತು. ಅದಕ್ಕೆ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಹಂಗೆ ಮಾಡ್ತಾಯಿದ್ದೀನಿ. ಇವತ್ತು ನೋಡಿದ್ರಲ್ಲ ಗೈಸ್ ಏನೇನಾಯಿತು, ಮತ್ತು ಎಲ್ಲ ನೋಡಿದ್ರಿ ನೀವೂ. ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ ಗೈಸ್. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ಮತ್ತೆ ನಾಳೆ ಸಿಗ್ತೀನಿ ಗೈಸ್. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅಷ್ಟೇ.